ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾಡ್ತಾ ಇದ್ದೀನಿ ವಟಾಣಿ ಕಾಳು ಪಲ್ಯ. ಹೇಗಪ್ಪ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ವಟಾಣಿ ಕಾಳನ್ನ ಎಲ್ಲ ಕುದಿಸ್ಕೊಂಡು ತೊಗೊಂಡು ಬಂದೇನಿ. ಹಾಗೆ ಅದ್ರ ಜೊತೆ 4 ಆಲೂಗಡ್ಡೆನೂ ಕುದಿಸ್ಕೊಂಡು ತೊಗೊಂಡೇನಿ. ಈಗ ಒಗ್ಗರಣೆ ಹಾಕೋಣಂತ ಬರ್ರಿ. ಮೊದಲಿಗೆ ಒಂದು ಕಡಾಯಿನ ಇಟ್ಕೊಂಡೇನಿ. 2ರಿಂದ 3 ಸ್ಪೂನ್ ಆಯಿಲ್ ಹಾಕ್ಕೊರಿ. ಆಯಿಲ್ನ ಚೆನ್ನಾಗಿ ಕಾಯಕ್ಕೆ ಬಿಡ್ರಿ. ನೋಡ್ರಿ, ಈಗ ಎಣ್ಣೆ ಕಾದೈತಿ. ಇಲ್ಲಿ ಮೊದಲಿಗೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಎಲ್ಲ ಚಟಾಪಟ ಆದಮೇಲೆ ಕರಿಬೇವು ಸ್ವಲ್ಪ ಹಾಕ್ಕೊಂಡೇನಿ. ಹಾಗೆ ಕರಿಬೇವು ಹಾಕ್ಕೊಂಡಾಗ 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಹಾಕೀನಿ. ಸಣ್ಣಗೆ ಕಟ್ ಮಾಡಿ ಹಾಕೇನಿ ನೋಡ್ರಿ. ಈಗ ಹಳದಿ ಪೌಡ್ರ್ ಹಾಕ್ಕೊಳ್ತೀನಿ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ನೋಡ್ರಿ, ಈ ಥರ ಮಾಡಿರಿ. ಸಿಂಪಲ್ಲಾಗಿ ಮಾಡಿದೇನ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಮ್ಗೆ ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೋರಿ, ಕಡಿಮೆ ತಿನ್ನೋರು ಕಡಿಮೆ ಹಾಕೋರಿ. ನಾವು ತಿನ್ನೋ ಅಷ್ಟು ಹಾಕ್ಕೊಂಡೇನಿ. ಹಾಗೆ ಸ್ವಲ್ಪ ಮನ್ಯಾಗ ರುಬ್ಬಿದಂಥ ಮಸಾಲೆ ಪೌಡರ್ ಹಾಕ್ಕೊಂಡೇನಿ. ಈಗ ಇದನ್ನು ಒಂದು ಸ್ವಲ್ಪ ಎಣ್ಣೆಯಾಗ ಕರಿಯೋಣಂತ. ಆಮೇಲೆ ನಾವು ಕುದಿಸಿಟ್ಕೊಂಡಿರೋ ವಟಾಣಿ ಕಾಳು ಬಟಾಟಿನ ಹಾಕ್ಕೊಳ್ಳೋಣ. ನೋಡ್ರಿ, ಈಗ ಚೆಂದಾಗೆ ಕುದಿಯಾತೈತಿ. ಈಗ ವಟಾಣಿ ಕಾಳನ್ನು ಹಾಕ್ಕೊಳ್ಳೋಣಂತ. ಗ್ರೇವಿ ಗತೆ ಬೇಕನ್ನೋರು ನೀರನ್ನು ತೆಗಿಬೇಡ್ರಿ, ಹಂಗೆ ಹಾಕೋರಿ, ಅಂದ್ರೆ ಗ್ರೇವಿ ಆಗಿ ಬರ್ತೈತಿ. ನಾನಿಲ್ಲೇ ನೀರು ತೆಗೆದು ಕ್ಯಾಶ ಗ್ರೇವಿ ಗತೆ ಮಾಡತ್ತಿಲ್ಲ, ಉದುರು ಮಾಡೇನಿ. ನೋಡ್ಬೋದು ನೀವು. ನೋಡ್ರಿ, ಇಷ್ಟು ಗಟ್ಟಿಯಾಗಿ ಮಾಡ್ಕೊಂಡೇನಿ ನಾನು. ನೋಡ್ರಿ, ಈ ಥರ ಮಾಡ್ಕೊಂಡು ನೋಡ್ರಿ ಸಿಂಪಲ್ಲಾಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಪ್ಲೀಸ್.